ಹಾಯ್ ಫ್ರೆಂಡ್ಸ್, ನಾನು ಬೆಳಗ್ಗೆ ಲಾಗ್ ಹಾಕಿದೆ ನಾಳೆ ಸಿಗ್ತೀನಿ ಮತ್ತೆ ಅಂತ. ನಾನು ಇವತ್ತೇ ಮತ್ತೆ ಮಾಡ್ತಾಯಿದ್ದೀನಿ ಲಾಗ್ನ ಕಂಟಿನ್ಯೂ. ಈವ್ನಿಂಗು ಅಕ್ಕಿ ಕಡುಬು ಮಾಡೋಣ ಅಂತ ನಮ್ಮ ಮನೆಯವರು ಊರ ಕಡೆ ಮಾಡ್ತಾರೆ, ಇದು ತುಂಬ ಫೇಮಸ್ಸು ಆ ಕಡೆ. ಅಕ್ಕಿ ಕಡುಬು ಮಾಡೋಣ ಅಂತ ಮೊದಲೇ ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೆ. ಅವ್ರು ಬಂದ ತಕ್ಷಣ ಮಕ್ಕಳು ಅವ್ರ ಜೊತೆ ಆಟ ಆಡ್ತಾಯಿದ್ರು. ಅವ್ರು ನೋಡ್ಕೊಳ್ತಾರಲ್ಲ, ಇದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸ್ವಲ್ಪ ಬೇಗನೆ ಮಾಡಿಬಿಟ್ಟೆ. ಸ್ವಲ್ಪನೇ ಮಾಡಿದ್ದು ನಾನು ಅಕ್ಕಿ ಕಡುಬು. ಅದನ್ನು ಬೇಯಿಸೋಕ್ಕೆ ಅಂತ ಹೇಗೆ ಇಡ್ತಾರಲ್ವ, ಒಂದು 20 ಮಿನಿಟ್ಸು, ಹಾಗೆ ಇದು ಅಕ್ಕಿ ಕಡುಬು ಕೂಡ ಬೇಯಕ್ಕೆ ಇಡಬೇಕು ಒಂದು 20 ಮಿನಿಟ್ಸು. ಎಲ್ಲನೂ ಹಾಕ್ಬಿಟ್ಟು ಮುಚ್ಚಿಬಿಟ್ಟು ನಾನು ಒಂದು 20 ಮಿನಿಟ್ಸು ಬೇಯಕ್ಕೆ ಇಟ್ಬಿಟ್ಟೆ ಹಬೆಲಿ. ಅದು ಬೇಯೋವರೆಗೂ ನಮ್ಮ ಮನೆಯವರು ಇಲ್ಲಿ ಕೊಬ್ಬರಿ ಎಲ್ಲ ತುರಿತಾಯಿದ್ರು, ಬಾಣತಿ ಅಂಟುಂಡೆ ಅಂತ ಮಾಡ್ಕೊಡೋಕ್ಕೆ ಅಂತ. ನನಗೆ ಅದು ಮಾಡೋಕ್ಕೆ ಬರಲ್ಲ, ಯಾಕಂದರೆ ನನಗೆ ಅದು ಪಾಕ ಗೊತ್ತಾಗಲ್ಲ ಅಷ್ಟೇ. ಹಾಗಾಗಿ ಅವರೇ ಮಾಡಿಕೊಡ್ತಾರೆ, ಚೆನ್ನಾಗಿ ಮಾಡಿಕೊಡ್ತಾರೆ ಅಂಟುಂಡೆ. ಕೊಬ್ಬರಿನೆಲ್ಲ ತುರಿದು ತುಪ್ಪದಲ್ಲಿ ಆಲ್ರೆಡಿ ಅವರು ಹುರಿದಿಟ್ಕೊಂಡಿದ್ರು. ಕಡುಬು ರೆಡಿಯಾಗಿತ್ತು. ಈಗ ಅವರು ತುಪ್ಪದಲ್ಲೆಲ್ಲ ಹುರಿದು ಸೈಡಿಗೆ ಎತ್ತಿಟ್ಕೊಂಡಿದ್ರು. ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಸ್ವಲ್ಪನೇ ನೀರು ಹಾಕಿ ಅದನ್ನ ಪಾಕ ತೆಗಿತಾಯಿದ್ರು. ಇದೇ ನನಗೆ ಗೊತ್ತಾಗಲ್ಲ ಪಾಕ ತೆಗಿಯೋಕ್ಕೆ. ಮಾಮೂಲಿ ಶೇಂಗದ ಉಂಡೆ ಮತ್ತು ರವೆ ಉಂಡೆ ನಾನು ಮಾಡ್ತೀನಿ, ಬಟ್ ಇದು ಅಂಟುಂಡೆ ನನಗೆ ಅಷ್ಟೊಂದು ಬರಲ್ಲ. ಕೈಯೆಲ್ಲ ಸುಟ್ಟೋಗಿಬಿಡುತ್ತೆ. ಅದು ಕೈಯೆಲ್ಲ ಒಂಥರ ಉರಿ ಆಗಿಬಿಡುತ್ತೆ. ಬಿಸಿದನ್ನೇ ಬಿಸಿ ಪಾಕ ಹಾಕ್ಬಿಟ್ಟು ಉಂಡೆ ಕಟ್ತಾರೆ ಅವರು. ಚೆನ್ನಾಗಿ ಮಾಡಿದರು, ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾಯಿದ್ದೆ ನಾನು. ಹಾಗೆ ನಾವು ಊಟ ಮಾಡಿಕೊಂಡು ಉಂಡೆ ಪರ್ಫೆಕ್ಟ್ ಆಗಿದ್ವು, ಚೆನ್ನಾಗಿ ಬಂದಿದ್ವು ಉಂಡೆನ. ಟೈಮ್ ಬೇರೆ ಲೇಟಾಗಿತ್ತು, 11:30. ಟಿ ವಿ ಬೇರೆ ಹಾಗೆ ಆನ್ ಆಗಿ ಇತ್ತು. 11:30 ಆಗ್ತಾಯಿದೆ ಟೈಮು. ನನ್ನ ಮಗ ಮಲ್ಕೊಂಡಿದ್ದ, ಹಾಗೆ ಹೋಗ್ಬಿಟ್ಟು ನಾನು ಟಿ ವಿ ಬೇರೆ ಆನ್ ಇತ್ತಲ್ಲ, ಟಿ ವಿ ಆಫ್ ಮಾಡಿಬಿಟ್ಟು, ನನ್ನ ಮಗಳು ಬೇರೆ ಅವಳು ಮಲ್ಕೊಂಡಿದ್ಲು, ನಿದ್ದೆ ಮಾಡ್ತಾಯಿದ್ಲು ಪಾಪ. ಸುಮಾರು ಟೈಮ್ ಹಿಡಿತದೆ, ಬೆಳಗ್ಗೆಯಿಂದ ರಾತ್ರಿವರೆಗೂ ಕೆಲಸನೇ ಮುಗಿಯಲ್ಲ. ಎಲ್ಲ ಹರಡಿಟ್ಟಿದ್ದ ನನ್ನ ಮುದ್ದು ಮಗ ಮಲ್ಕೊಂಡಿದ್ದಾನೆ. ನೋಡ್ತಾಯಿದ್ದೆ, ಬುಕ್ಸ್ ಅವನ ಹತ್ರನೇ ಇತ್ತು. ಈ ಥರ ಎಲ್ಲ ಬರೆದಿದ್ದಾನೆ. ಇವಾಗ ನನ್ನ ಮಗ ನರ್ಸರಿ ಹೋಗ್ತಾನೆ. ಅವನು ಕಿಡ್ಜಿ ಸ್ಕೂಲಿಗೇ ಹಾಕಿರೋದು ಅವನಿಗೆ. ಮತ್ತು ಇನ್ನೊಂದು ಸರ್ತಿ ಉಂಡೆನೆಲ್ಲ ಬಾಕ್ಸ್ಗೆ ಹಾಕಿಡೋಣ ಅಂತ ಬಂದುಬಿಟ್ಟೆ. ನೋಡೋಣ, ಸ್ವಲ್ಪ ಹೀಗೆ ಆರಕ್ಕೆ ಇಡಬೇಕು ಅಂತ ಹೇಳಿದರು ಅವರು, ಮತ್ತೆ ಬೇಡ ಅಂತ ಬಂದುಬಿಟ್ಟೆ. ಗುಡ್ ನೈಟ್, ಮತ್ತು ನಾಳೆ ಸಿಗ್ತೀನಿ ಲಾಗ್ಗೆ. ನಿಮಗೆ ನನ್ನ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ನಾನು ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ಸ್ಟಾಪ್ ಮಾಡ್ತೀನಿ.